ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ? ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಈ ಕ್ಷಣದ ಅತಿ ದೊಡ್ಡ ಅಪ್ಡೇಟ್. ಪ್ರತ್ಯೇಕ ಸಾಕ್ಷಿಗಳ ಹೇಳಿಕೆಯಲ್ಲೂ ಕೂಡ ಸಿವಿ ನಾಗೇಶ್ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾವಿನ ಬಗ್ಗೆ ಚಾನೆಲ್ ನೋಡಿ ತಿಳಿದುಕೊಂಡೆ ಹೀಗಂತ ಸಾಕ್ಷಿಯೊಬ್ಬರು ಹೇಳಿಕೆ ನೀಡಿದ್ದಾರೆ. ದರ್ಶನ್ ಬೇಲ್ ಬಗ್ಗೆ ಇದು ಈ ಕ್ಷಣದ ಅತಿ ದೊಡ್ಡ ಅಪ್ಡೇಟ್ ವೀಕ್ಷಕರೇ. ಸಾಕ್ಷಿ, ಪ್ರಮುಖ ಸಾಕ್ಷಿ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿಯೊಬ್ಬರು ಈ ಸಾವಿನ ಬಗ್ಗೆ ನಾನು ಚಾನೆಲ್ ನೋಡಿ ತಿಳಿದುಕೊಂಡೆ ಅಂತಾರೆ. ಆಗಿದ್ಮೇಲೆ ಅವ್ರು ಸಾಕ್ಷಿ ಹೇಗಾಗ್ತಾರೆ ಅನ್ನುವಂಥದ್ದು ಬಹಳ ಸಹಜವಾದ ಪ್ರಶ್ನೆ ಬರುತ್ತೆ. ದರ್ಶನ್ ಬೇಲ್ ಸಿಗೋ ಸಮಯ ಹತ್ರ ಬಂದಿದ್ಯಾ ಗೊತ್ತಿಲ್ಲ ನಮಗೆ. ನ್ಯಾಯಾಲಯ ಏನು ಆದೇಶ ಕೊಡುತ್ತೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಸಿವಿ ನಾಗೇಶ್ ಅತ್ಯಂತ ಪ್ರಖರವಾದಂಥ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಾಕ್ಷಿಗಳ ವಿಚಾರದಲ್ಲಿ ಹೇಗೆ ಪ್ರತಿ ಸಾಕ್ಷಿಯೂ ಕೂಡ ಯಾವುದೇ ಥರದಲ್ಲೂ ಪ್ರಬಲವಾದ ಸಾಕ್ಷಿ ಅಲ್ಲ ಅನ್ನೋದನ್ನ ಸಿವಿ ನಾಗೇಶ್ ಪ್ರೂವ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಅದು ಪ್ರೂವ್ ಆಗುತ್ತೋ ಇಲ್ವೋ, ಕೋರ್ಟ್ ಹೇಳಬೇಕು ಆ ನಂತರದಲ್ಲಿ, ಆಮೇಲೆ ಗೊತ್ತಾಗೋದು. ಆದರೆ ಸಿವಿ ನಾಗೇಶ್ ಅವರ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ನೋಡಿ, ಸಾಕ್ಷಿಯೊಬ್ಬರ ಹೇಳಿಕೆಯಲ್ಲಿ ಇರ್ತಕ್ಕಂಥ ಒಂದು ವಾಕ್ಯ, ಸಾವಿನ ಬಗ್ಗೆ ಚಾನೆಲ್ ನೋಡಿ ತಿಳಿದುಕೊಂಡೆ ಅಂತ ಹೇಳ್ತಾರೆ. ಸೊ ಇದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಸಿವಿ ನಾಗೇಶ್. ಟಿವಿ ಚಾನೆಲ್ ನೋಡಿ ಸಾವಿನ ಬಗ್ಗೆ ತಿಳಿದುಕೊಂಡೆ ಅಂತ ಹೇಳಿದಾಗ ಆ ಸಾವಿನ ಕುರಿತಾಗಿ ಆ ವ್ಯಕ್ತಿಯ ಸಾಕ್ಷಿ ಹೇಗಾಗತ್ತೆ, ಅದು ಪ್ರತ್ಯಕ್ಷ ಸಾಕ್ಷಿ ಹೇಗಾಗತ್ತೆ ಅದು ಅನ್ನೋದು ಪ್ರಶ್ನೆ. ಕೊಲೆಯಾದ ಸಾಕ್ಷಿ ಬಗ್ಗೆ ಅವ್ರು ಹೇಳಿಲ್ಲ. 69, 77, 78, 79 ಸಾಕ್ಷಿಗಳ ಮಾಹಿತಿ ಇಲ್ಲ. ಸಾಕ್ಷಿಗಳು ಕೊಲೆಯಾಗಿದ್ದನ್ನ ನೋಡೇ ಇಲ್ಲ. ಕೊಲೆಯಾದ ಸಾಕ್ಷಿ ಬಗ್ಗೆ ಅವರು ಹೇಳ್ತಾನೆ ಇಲ್ಲ. ಏನೇನೋ ಸಾಕ್ಷಿಗಳು ಸಾಕಷ್ಟು ಜನ ಸಾಕ್ಷ್ಯ ಹೇಳಿದ್ದಾರೆ, ಆದರೆ ಅವರ ಸಾಕ್ಷ್ಯಗಳಲ್ಲಿ ಮಾಹಿತಿ ಇಲ್ಲ. ದರ್ಶನ್ ತಪ್ಪು ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಎಲ್ಲೂ ಕೂಡ ಇಲ್ಲ ಅನ್ನೋದು ಸಿವಿ ನಾಗೇಶ್ ಅವರ ವಾದ. ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಬಗ್ಗೆ ಸಾಕಷ್ಟು ಉಲ್ಲೇಖ ಮಾಡಲಾಗಿದೆ. ಆದರೂ ಕೂಡ ಸಾಕ್ಷಿಗಳು ದರ್ಶನ್ ಹೆಸರು ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಿವಿ ನಾಗೇಶ್. ಪೊಲೀಸರು ಉಲ್ಲೇಖ ಮಾಡಿದ್ದಾರೆ ದರ್ಶನ್ ಹೆಸರನ್ನ, ಆದರೆ ಸಾಕ್ಷಿಗಳು ಎಲ್ಲೂ ಕೂಡ ದರ್ಶನ್ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ಕೊಲೆ ಬಗ್ಗೆ ಉಲ್ಲೇಖ ಇಲ್ಲ ಅನ್ನೋದು ಸಿವಿ ನಾಗೇಶ್ ಅವರ ವಾದ. ಸೊ ನೋಡಿ, ಇಷ್ಟೋ ತನಕ ಅವರು ಬೇರೆ ಬೇರೆ ಬರೆದಿದ್ದಾರೆ. ರಂಜಿತ್, ಸಾಕ್ಷ್ಯಗಳು ಫ್ಯಾಬ್ರಿಕೇಟ್ ಆಗಿದ್ದಾವೆ, ಹೆಣೆಯಲಾಗಿದೆ, ಕಥೆ ಹೆಣದಂಗೆ ಹೆಣೆದಿದ್ದಾರೆ ಪೊಲೀಸರು ಇದನ್ನ. ಎಸ್ಪೆಷಲಿ ಸೆಕ್ಯೂರಿಟಿ ಗಾರ್ಡನ್ನೇ ಪ್ರಮುಖ ಸಾಕ್ಷ್ಯ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆದರೆ ಅವನ ಹೇಳಿಕೆಯನ್ನ 5 ದಿನದ ನಂತರ, ಕೊಲೆ ನಡೆದ 5 ದಿನದ ನಂತರ ತಗೊಂಡಿದ್ದಾರೆ ಸಿವಿ ನಾಗೇಶ್ ವಾದ ಮಂಡನೆ. ಗೋ ಅಹೆಡ್ ರಂಜಿತ್. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಪ್ರಮುಖ ಸಾಕ್ಷಿ ಆದುದೇ ಆದ್ರೆ ಅವ್ರ ಹೇಳಿಕೆಯನ್ನ ಆರಂಭದಲ್ಲೇ ನೀವು ಪಡ್ಕೊಳ್ಬೇಕಾಗಿತ್ತು. ಯಾವಾಗ ಕೊಲೆ ಆಗಿದೆ 8ನೇ ತಾರೀಕು ಅಂತೇಳಿ ವಿಚಾರ ತಮಗೆ ತಲುಪ್ತು, ಪ್ರಮುಖ ಸಾಕ್ಷಿಯಾಗಿ ನೀವು ಶೆಡ್ ನ ಸೆಕ್ಯೂರಿಟಿ ಗಾರ್ಡ್ ಅನ್ನ ಪರಿಗಣಿಸಿದ್ದೀರಿ. ದರ್ಶನ್ ಬಂದಿದ್ದಾರೆ, ದರ್ಶನ್ ಹೋಗಿದ್ದಾರೆ, ಮತ್ತೊಂದು ಎಲ್ಲವೂ ಕೂಡ. ಅವ್ರ ಸ್ಟೇಟ್ಮೆಂಟ್ ಅನ್ನ ನೀವು ಯಾಕೆ 15ನೇ ತಾರೀಕು ಪಡ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಇಲ್ಲಿ ಸಿವಿ ನಾಗೇಶ್ ಅವರು ಹೇಳೋದ್ರ ಮೂಲಕ ಇಲ್ಲಿ ಅನುಮಾನ ಬರುತ್ತೆ. ಪೊಲೀಸರು ತಮಗೆ ಹೇಗೆ ಬೇಕೋ ಹಾಗೆ ಸಾಕ್ಷಿಗಳನ್ನ ತಿರುಚಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಸಿವಿ ನಾಗೇಶ್ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ವಿಚಾರ ಹೇಳ್ತಾರೆ ಸಿವಿ ನಾಗೇಶ್, ರೆಡ್ ಕಾರ್ ಬಂತು ಹೋಯ್ತು ಅಂತೇಳಿ ಹೇಳಿದ್ದಾರೆ ಅಷ್ಟೇ ಶೆಡ್ ವಾಚ್ಮನ್. ಅದರಲ್ಲಿ ದರ್ಶನ್ ಇರೋದ್ರ ಬಗ್ಗೆ ಯಾವುದೇ ಒಂದು ಉಲ್ಲೇಖ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಸಿವಿ ನಾಗೇಶ್ ಅವರು ಹೇಳೋ ಮೂಲಕ ದರ್ಶನ್ ಈ ರೈಟ್. ದಯವಿಟ್ಟಾಗಿ ಸಂಪರ್ಕದಲ್ಲಿರಿ ರಂಜಿತ್. ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮತ್ತೊಬ್ಬ ಸಾಕ್ಷಿಯ ಹೇಳಿಕೆಯನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಸಿವಿ ನಾಗೇಶ್ ಅವರು. ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಆಯ್ತು, ಈಗ ಇನ್ನೊಬ್ಬ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮತ್ತೊಬ್ಬ ಸಾಕ್ಷಿ ಆತ ಏನು ಮಾತನಾಡಿದಾನಲ್ಲ ಅದನ್ನ, ಆ ಹೇಳಿಕೆಯನ್ನ ಸಿವಿ ನಾಗೇಶ್ ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ಏನಿದೆ ಆ ಹೇಳಿಕೆನಲ್ಲಿ, ಆತ ಏನು ಹೇಳಿದ್ದಾನೆ, ಅದನ್ನ ಯಾವಾಗ ಸಾಕ್ಷ್ಯದ ಹೇಳಿಕೆಯನ್ನ ತಗೊಂಡ್ರು ಪೊಲೀಸ್ನವರು, ಅದನ್ನ ತಗೊಳ್ಳೋವಲ್ಲೂ ಅಷ್ಟೇ ಡಿಲೇ ಮಾಡಿದ್ರ. ಪ್ರಮುಖವಾದಂಥ ಸಾಕ್ಷಿ ಈ ಕೇಸ್ನಲ್ಲಿ ಅಂತಂದರೆ ಅದು ಸೆಕ್ಯೂರಿಟಿ ಗಾರ್ಡ್. ಶೆಡ್ನಲ್ಲಿ, ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡು ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರೋಂಥ ಇನ್ನೊಬ್ಬ ಉದ್ಯೋಗಿ. ಸೊ ಅವರಿಬ್ಬರ ಹೇಳಿಕೆ ಪಡೆಯುವಲ್ಲೇ ಅತ್ಯಂತ ವಿಳಂಬ ಆಗಿದೆ. 4 ದಿನ 5 ದಿನ ಡಿಲೇ ಆಗಿದೆ ಅನ್ನೋದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಸಿವಿ ನಾಗೇಶ್ ಅವರು. ಅವರು ಹೇಳಿಕೆ ಏನು ಕೊಡ್ತಾರೆ, ದರ್ಶನ್ ಬಂದ್ರು, ದರ್ಶನ್ ಹೊಡೆದ್ರು ಅಂತ ಎಲ್ಲಾದರೂ ಹೇಳಿಕೆ ಕೊಟ್ಟಿದ್ದಾರಾ? ಇಲ್ಲ. ಅದನ್ನು ಮೆನ್ಷನ್ ಮಾಡ್ತಾರೆ, ರೆಡ್ ಕಾರ್ ಬಂತು, ಕಾರ್ ವಾಪಸ್ ಹೋಯ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ, ಆ ಹೇಳಿಕೆಯನ್ನು ಕೂಡ ಅತ್ಯಂತ 5 ದಿನ ಬಿಟ್ಟು ವಿಳಂಬವಾಗಿ ತಗೊಂಡಿರ್ತಕ್ಕಂಥದ್ದು.
8ನೇ ತಾರೀಕು ಘಟನೆ ನಡೆದಿದೆ, 9ನೇ ತಾರೀಕು ಅಷ್ಟೊತ್ತಿಗೆ ಪೊಲೀಸರಿಗೆ ಕ್ಲೂ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ತಕ್ಷಣ ಯಾಕೆ ಕ್ರಮ ಕೈಗೊಂಡಿಲ್ಲ? ಮಹಜರು ಮಾಡೋದಕ್ಕೆ ಅಷ್ಟು ಡಿಲೇ ಮಾಡಿದ್ರು. ದರ್ಶನ್ ಅವ್ರನ್ನ ಸ್ಥಳ ಮಹಜರಿಗೂ ಕರ್ಕೊಂಡು ಹೋಗಲೇ ಇಲ್ಲ, ಅವ್ರಿಗೆ ಬೇಕಾದಂಗೆ ಮಹಜರು ಮಾಡಿಕೊಂಡ್ರು. ಆ ನಂತರದಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನು ಕೂಡ 5 ದಿನ ಬಿಟ್ಟು ತಗೋತಾರೆ. ಇದೆಲ್ಲವೂ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನನ್ನ ಕಕ್ಷಿದಾರರ ವಿರುದ್ಧ ಸಾಕ್ಷಿಗಳನ್ನು ನಿರ್ಮಾಣ ಮಾಡಲಾಗಿದೆ, ಪ್ಲಾಂಟ್ ಮಾಡಲಾಗಿದೆ, ದುರುದ್ದೇಶಪೂರಿತವಾಗಿ ಚಾರ್ಜ್ ಶೀಟನ್ನು ದಾಖಲಿಸಲಾಗಿದೆ. ಇದು CV ನಾಗೇಶ್ ಅವರ ವಾದ. ದರ್ಶನ್ಗೆ ಬೇಲ್ ಕೊಡಿಸಲೇಬೇಕು ಅಂತ ಇದ್ದಾರೆ ರಂಜಿತ್. ಸಾಕ್ಷ್ಯಗಳು ಫ್ಯಾಬ್ರಿಕೇಟ್ ಆಗಿದ್ದಾವೆ, ಹೆಣೆಯಲಾಗಿದೆ, ಕಥೆ ಹೆಣದಂಗೆ ಹೆಣೆದಿದ್ದಾರೆ ಪೊಲೀಸರು ಇದನ್ನ. ಎಸ್ಪೆಷಲಿ ಸೆಕ್ಯೂರಿಟಿ ಗಾರ್ಡನ್ನೇ ಪ್ರಮುಖ ಸಾಕ್ಷ್ಯ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆದರೆ ಅವನ ಹೇಳಿಕೆಯನ್ನ 5 ದಿನದ ನಂತರ, ಕೊಲೆ ನಡೆದ 5 ದಿನದ ನಂತರ ತಗೊಂಡಿದ್ದಾರೆ. CV ನಾಗೇಶ್ ವಾದ ಮಂಡನೆ. ಗೋ ಹೆಡ್ ರಂಜಿತ್. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಪ್ರಮುಖ ಸಾಕ್ಷಿ ಆದುದೇ ಆದ್ರೆ ಅವ್ರ ಹೇಳಿಕೆಯನ್ನ ಆರಂಭದಲ್ಲೇ ನೀವು ಪಡ್ಕೊಳ್ಬೇಕಾಗಿತ್ತು. ಯಾವಾಗ ಕೊಲೆ ಆಗಿದೆ 8ನೇ ತಾರೀಕು ಅಂತೇಳಿ ವಿಚಾರ ತಮಗೆ ತಲುಪ್ತು, ಪ್ರಮುಖ ಸಾಕ್ಷಿಯಾಗಿ ನೀವು ಶೆಡ್ ನ ಸೆಕ್ಯೂರಿಟಿ ಗಾರ್ಡ್ ಅನ್ನ ಪರಿಗಣಿಸಿದ್ದೀರಿ. ದರ್ಶನ್ ಬಂದಿದ್ದಾರೆ, ದರ್ಶನ್ ಹೋಗಿದ್ದಾರೆ, ಮತ್ತೊಂದು ಎಲ್ಲವೂ ಕೂಡ. ಅವ್ರ ಸ್ಟೇಟ್ಮೆಂಟ್ ಅನ್ನ ನೀವು ಯಾಕೆ 15ನೇ ತಾರೀಕು ಪಡ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಇಲ್ಲಿ CV ನಾಗೇಶ್ ಅವರು ಹೇಳೋದ್ರ ಮೂಲಕ ಇಲ್ಲಿ ಅನುಮಾನ ಬರುತ್ತೆ. ಪೊಲೀಸರು ತಮಗೆ ಹೇಗೆ ಬೇಕೋ ಹಾಗೆ ಸಾಕ್ಷಿಗಳನ್ನ ತಿರುಚಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ CV ನಾಗೇಶ್ ಅವರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ವಿಚಾರ ಹೇಳ್ತಾರೆ CV ನಾಗೇಶ್, ರೆಡ್ ಕಾರ್ ಬಂತು ಹೋಯ್ತು ಅಂತೇಳಿ ಹೇಳಿದ್ದಾರೆ ಅಷ್ಟೇ ಶೆಡ್ ವಾಚ್ಮನ್. ಅದರಲ್ಲಿ ದರ್ಶನ್ ಇರೋದ್ರ ಬಗ್ಗೆ ಯಾವುದೇ ಒಂದು ಉಲ್ಲೇಖ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ CV ನಾಗೇಶ್ ಅವರು ಹೇಳೋ ಮೂಲಕ ದರ್ಶನ್ ಈ ಪ್ರಕಾರ ರೈಟ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ರಂಜಿತ್. ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮತ್ತೊಬ್ಬ ಸಾಕ್ಷಿಯ ಹೇಳಿಕೆಯನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ CV ನಾಗೇಶ್ ಅವರು. ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಆಯ್ತು, ಈಗ ಇನ್ನೊಬ್ಬ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮತ್ತೊಬ್ಬ ಸಾಕ್ಷಿ ಆತ ಏನು ಮಾತನಾಡಿದಾನಲ್ಲ ಅದನ್ನ, ಆ ಹೇಳಿಕೆಯನ್ನ CV ನಾಗೇಶ್ ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ಏನಿದೆ ಆ ಹೇಳಿಕೆನಲ್ಲಿ, ಆತ ಏನು ಹೇಳಿದ್ದಾನೆ, ಅದನ್ನ ಯಾವಾಗ ಸಾಕ್ಷ್ಯದ ಹೇಳಿಕೆಯನ್ನ ತಗೊಂಡ್ರು ಪೊಲೀಸ್ನವರು, ಅದನ್ನ ತಗೊಳ್ಳೋವಲ್ಲೂ ಅಷ್ಟೇ ಡಿಲೇ ಮಾಡಿದ್ರ? ಪ್ರಮುಖವಾದಂಥ ಸಾಕ್ಷಿ ಈ ಕೇಸ್ನಲ್ಲಿ ಅಂತಂದರೆ ಅದು ಸೆಕ್ಯೂರಿಟಿ ಗಾರ್ಡ್. ಶೆಡ್ನಲ್ಲಿ, ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡು ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಇನ್ನೊಬ್ಬ ಉದ್ಯೋಗಿ. ಸೊ ಅವರಿಬ್ಬರ ಹೇಳಿಕೆ ಪಡೆಯುವಲ್ಲೇ ಅತ್ಯಂತ ವಿಳಂಬ ಆಗಿದೆ, 4 ದಿನ 5 ದಿನ ಡಿಲೇ ಆಗಿದೆ ಅನ್ನೋದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ CV ನಾಗೇಶ್ ಅವರು. ಸೊ ಅವರು ಹೇಳಿಕೆ ಏನು ಕೊಡ್ತಾರೆ? ದರ್ಶನ್ ಬಂದರು, ದರ್ಶನ್ ಹೊಡೆದ್ರು ಅಂತ ಎಲ್ಲಾದರೂ ಹೇಳಿಕೆ ಕೊಟ್ಟಿದ್ದಾರಾ? ಇಲ್ಲ. ಅದನ್ನು ಮೆನ್ಷನ್ ಮಾಡ್ತಾರೆ, ರೆಡ್ ಕಾರ್ ಬಂತು, ಕಾರ್ ವಾಪಸ್ ಹೋಯ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ, ಆ ಹೇಳಿಕೆಯನ್ನು ಕೂಡ ಅತ್ಯಂತ 5 ದಿನ ಬಿಟ್ಟು ವಿಳಂಬವಾಗಿ ತಗೊಂಡಿರ್ತಕ್ಕಂಥದ್ದು. 8ನೇ ತಾರೀಕು ಘಟನೆ ನಡೆದಿದೆ, 9ನೇ ತಾರೀಕು ಅಷ್ಟೊತ್ತಿಗೆ ಪೊಲೀಸರಿಗೆ ಕ್ಲೂ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ತಕ್ಷಣ ಯಾಕೆ ಕ್ರಮ ಕೈಗೊಂಡಿಲ್ಲ? ಮಹಜರು ಮಾಡೋದಕ್ಕೆ ಅಷ್ಟು ಡಿಲೇ ಮಾಡಿದ್ರು. ದರ್ಶನ್ ಅವ್ರನ್ನ ಸ್ಥಳ ಮಹಜರಿಗೂ ಕರ್ಕೊಂಡು ಹೋಗಲೇ ಇಲ್ಲ, ಅವ್ರಿಗೆ ಬೇಕಾದಂಗೆ ಮಹಜರು ಮಾಡಿಕೊಂಡ್ರು. ಆ ನಂತರದಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನು ಕೂಡ 5 ದಿನ ಬಿಟ್ಟು ತಗೋತಾರೆ. ಇದೆಲ್ಲವೂ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನನ್ನ ಕಕ್ಷಿದಾರರ ವಿರುದ್ಧ ಸಾಕ್ಷಿಗಳನ್ನು ನಿರ್ಮಾಣ ಮಾಡಲಾಗಿದೆ, ಪ್ಲಾಂಟ್ ಮಾಡಲಾಗಿದೆ, ದುರುದ್ದೇಶಪೂರಿತವಾಗಿ ಚಾರ್ಜ್ ಶೀಟನ್ನು ದಾಖಲಿಸಲಾಗಿದೆ.